ಹಳ್ಳಿಯ ಶೈಲಿಯಲ್ಲಿ ರಾ ಮ್ಯಾಂಗೋ ಚಟ್ನಿ ಮಾಡುವುದು ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಒಂದು ಹುಳಿ ಮಾವಿನಕಾಯಿ, 8 ಬ್ಯಾಡಗಿ ಮೆಣಸಿನಕಾಯಿ, ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ ಒಂದು 4, ಬೆಳ್ಳುಳ್ಳಿ ಎಸಳು 7-8 ಚಿಕ್ಕದಾಗಿ ಕಟ್ ಮಾಡಿ ಎಲ್ಲವನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಚಿಕ್ಕದಾಗಿ ಸೀಸರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಹೀಗೆ ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ, ಜೀರಿಗೆ ಒಂದು 1/4 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ, ಅರಿಶಿನ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ಸ್ವಲ್ಪ, ಸಿಹಿ ಖಾರ ಇರಲಿ ಅಂತ ಹೇಳಿ, ಮೆಂತ್ಯ 10 ಕಾಳು ಸೇರಿಸ್ಕೊಳ್ಳಿ, ಸಾಸಿವೆ 1/4 ಸ್ಪೂನ್. ನೀರು ಹಾಕದೇನೆ ಮಿಕ್ಸಿ ಮಾಡ್ಕೊಳ್ಳೋಣ. ನುಣ್ಣಗಾಗಿದೆ, ನೋಡ್ತಾ ಇರ್ಬೋದು. ಮಾವಿನಕಾಯಿ ಸೀಸನಲ್ಲಿ ಈ ಥರ ಹಳ್ಳಿಯ ಶೈಲಿಯ ಚಟ್ನಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಮುದ್ದೆ ಜೊತೆ, ಅನ್ನದ ಜೊತೆ ಬೇಗನೆ ಮಾಡ್ಕೋಬೋದು. ಸಾಂಬಾರಿಲ್ಲ ಅಂದರೆ ಮಾವಿನಕಾಯಿ ಇದ್ದರೆ ಸಾಕು, ತುಂಬ ರುಚಿಕರವಾದ ರಾ ಮ್ಯಾಂಗೋ ಚಟ್ನಿ ರೆಡಿ ಆಗುತ್ತೆ. ತುಂಬ ಒಳ್ಳೆ ಕಾಂಬಿನೇಷನು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್.